ವೆಲ್ಕಮ್ ಟು ಇನ್ಫೋ ಕನ್ನಡಿಗ 1 ಯೂಟ್ಯೂಬ್ ಚಾನೆಲ್. ಹೊಸದಾಗಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಇವತ್ತು ನಾವು ಸಾವಯವ ಕೃಷಿ ಮತ್ತು ಅದರ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀವೇ ನೋಡಿ, ಮಣ್ಣು ಸತ್ತರೆ ಭೂಮಿ ಸಾಯುತ್ತದೆ. ಪ್ರತಿ ಮಣ್ಣಿನ ತುಂಡು ಒಂದು ಜೀವ, ಆದರೆ ನಾವು ಅದನ್ನ ಮರೆತಿದ್ದೇವೆ. ಮೊದಲಿಗೆ ರಾಸಾಯನಿಕ ಗೊಬ್ಬರ ಹಾಕ್ತಾಗ ಫಲ ಭರ್ಜರಿ, ಈಗ ಮಣ್ಣು ಬತ್ತವಾಗಿದೆ. ರಾಸಾಯನಿಕ ಫಲ ತಾತ್ಕಾಲಿಕ ಅಣ್ಣ, ಮಣ್ಣಿಗೆ ಜೀವ ಬೇಕು. ಏನೂ ಆದ್ರೂ ಸಾವಯವ ಕೃಷಿ ಟ್ರೈ ಮಾಡಿ ನೋಡು, ಮಣ್ಣಿಗೆ ಜೀವ ಕೊಡೋ ವಿಧಾನ. ಜೀವ ಅಂದ್ರೆ ಹೇಗೆ? ಗೋಮಯ, ಜೈವ ಗೊಬ್ಬರ, ಜೀವ ಅಮೃತ, ಹಸಿರು ಗೊಬ್ಬರ, ಮಣ್ಣಿಗೆ ಪುನರ್ಜನ್ಮ ಸಿಗೋದು. ಇದು ಕೆಲಸ ಹೆಚ್ಚು ಸಮಯ ಬೇಕು, ಆದ್ರೆ ಫಲ ಶಾಶ್ವತ. ಮೊದಲು ವರ್ಷ ಫಲ ಕಡಿಮೆ, ಖರ್ಚಿರೋ ಹಾಗೆ. ಏನ್ ಮಾಡ್ಲಿ? ಮಣ್ಣು ಮರು ಹುಟ್ಕೊಳ್ತಾ ಇದೆ, ಹುಳುಗಳು ಬರ್ತೀವಿ. ಇದು ಲೈಫ್. ನೋಡು, ಮಣ್ಣು ಮೃದುವಾಗಿದೆ. ಓ, ಹುಳುಗಳ ಸದ್ದು ಕೇಳಿಸ್ತಾ ಇದೆ. ಮಣ್ಣಿಗೆ ಜೀವ ಬಂದ್ರೆ ಬೆಳೆಗೂ ಜೀವ ಬರುತ್ತದೆ. ಸಾವಯವ ಕೃಷಿಗೆ ಉತ್ತರ ಸಿಕ್ಕಿತು ನಾವು. ಪರಿಣಾಮ ನಿಧಾನ, ಆದರೆ ಶಾಶ್ವತ. ಇದು ಗೊಬ್ಬರ ಅಲ್ಲ, ಸಂಸ್ಕೃತಿ. ಈ ತರಕಾರಿಯನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆದಿರುವುದೇ? ಹೌದು, ಇವು ಮಣ್ಣಿನ ಸಹಜ ರುಚಿ ಮತ್ತು ನಾವು ಯಾವುದೇ ರಾಸಾಯನಿಕಗಳನ್ನು ಉಪಯೋಗಿಸಿಲ್ಲ. ಹೌದಾ? ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಧನ್ಯವಾದಗಳು ಅಣ್ಣ. ಸಾವಯವ ಕೃಷಿ ಮಾಡೋದಕ್ಕೆ ಟೈಮ್ ಬೇಕು, ಶ್ರಮ ಬೇಕು, ಆದ್ರೆ ಇದು ಭೂಮಿಯನ್ನ ಉಳಿಸುವ ದಾರಿ. ನಮ್ಮ ಮಣ್ಣು ನಮ್ಮ ಫ್ಯೂಚರ್. ಮಣ್ಣಿಗೆ ಜೀವ ಕೊಡೋಣ. ಸಾವಯವ ಕೃಷಿಯ ಉಪಯೋಗಗಳು: ಮಣ್ಣು ಆರೋಗ್ಯಕರವಾಗುತ್ತವೆಯ, ರಾಸಾಯನಿಕ ರಹಿತ ಆರೋಗ್ಯಕರ ಆಹಾರ, ನೀರಿನ ಸಂರಕ್ಷಣೆ, ಜೈವ ವೈವಿಧ್ಯ ಹೆಚ್ಚಾಗ್ತದೆ, ರೈತರಿಗೆ ಕಡಿಮೆ ಖರ್ಚು, ಬೆಳೆಯ ಗುಣಮಟ್ಟ ಹೆಚ್ಚಾಗುತ್ತದೆ, ಪರಿಸರ ಸ್ನೇಹಿ. ಸಾವಯವ ಕೃಷಿ ಬೆಳೆ ಬೆಳೆಯುವ ಕ್ರಮವಲ್ಲ, ಮಣ್ಣನ್ನು, ಆರೋಗ್ಯವನ್ನು, ಭೂಮಿಯನ್ನು ಉಳಿಸುವ ಮಾರ್ಗ. ಬನ್ನಿ, ಮಣ್ಣಿನ ಜೊತೆ ಬದುಕೋಣ.